ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಹಳ್ಳಿ ಪದ್ಧತಿಯ ನಾಟಿ ಔಷಧಿಗಳನ್ನು ಹೋಗ್ಬಾರ್ದು ಅಂತ ಬೆಳೆಸ್ಬೇಕು ಅನ್ನೋ ಉದ್ದೇಶದಿಂದ ಮತ್ತು ಅದೇ ರೀತಿ ರೈತರಿಗೆ ಕಡಿಮೆ ಬೆಲೆಯಲ್ಲಿ ಉತ್ತಮವಾದ ರಿಸಲ್ಟ್ ಸಿಗ್ಲಿ ಅಂತ ಅಂದ್ಬಿಟ್ಟು ಬಹಳ ದಿನಗಳಿಂದ ಒಬ್ರು ಬಳ್ಳಿಗಾವಿ ಲೋಕಣ್ಣ ಅಂತ ಅಂದು ಆಯುರ್ವೇದಿಕ್ ಔಷಧಿ ಕೊಡ್ತಾ ಇದ್ರು ಅವರು. ಅವರು ಈ ತರ ಒಂದು ಐಡಿಯಾ ಕೊಟ್ಟಾಗ, ಕಾನ್ಸೆಪ್ಟ್ ನಮಗೆ ಕೊಟ್ಟಾಗ ಅದ್ರ ಬಗ್ಗೆನೆ ಬಹಳ ತಿಳ್ಕೊಂಡು ಮತ್ತೆ ಯಾವ ಕಾಳು ಹಾಕಿದ್ರೆ ಯಾವ ರೀತಿ ವರ್ಕ್ ಮಾಡುತ್ತೆ, ಆಕಳಿಗೆ ಯಾವ ತರ ಒಳ್ಳೇದಾಗುತ್ತೆ ಅದನ್ನೆಲ್ಲ ಎಲ್ಲವನ್ನು ಕೂಡ ಗಣನೆಗೆ ತಗೊಂಡ್ಬಿಟ್ಟು ಅದೇ ತರನೇ ಈ ಔಷಧಿನ ರೆಡಿ ಮಾಡಿರ್ತೀವಿ. ಈ ಔಷಧಿ ಯಾವ ತರ ರೆಡಿ ಆಗುತ್ತೆ ಏನು ಅಂತ ನಿಮಗೆ ಸಂಪೂರ್ಣವಾಗಿ ಹಿಂದೆ ಒಂದು ವಿಡಿಯೋದಲ್ಲಿ ತೋರಿಸಿದೀವಿ ನಾವು. ಆ ವಿಡಿಯೋನ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀವಿ, ನೋಡ್ಕೊಳ್ರಿ, ಲಿಂಕ್ ಹಾಕಿರ್ತೀವಿ. ಅದೇ ತರ ಈ ಔಷಧಿನ ರೈತರಿಗೆ ಕೊಟ್ಟಿದೀವಿ ನಾವು. ಆ ರೈತರಿಗೆ ಯಾವೆಲ್ಲ ಉಪಯೋಗ ಆಗಿದೆ, ಯಾವೆಲ್ಲ ಪ್ರಯೋಜನ ಆಗಿದೆ ಅಂತ ಅವ್ರ ಮುಖಾಂತರ ನಿಮಗೆ ತಿಳಿಸ್ಕೊಡ್ತೀವಿ. ಈ ರೈತರಿಗೆ ಈ ಆಯುರ್ವೇದಿಕ್ ಮೆಡಿಸಿನ್ ದುಬಾರಿ ಆಗ್ಲಂಗೆ ಇದಕ್ಕೆ ಬೇಕಾದಂತ ಮೆಟೀರಿಯಲ್ಗಳನ್ನೆಲ್ಲ ನೇರವಾಗಿ ಕ್ವಿಂಟಲ್ ಗಟ್ಲೆ ತಗೊಂಡ್ ಬರೋದಕ್ಕೆ ನಿಮಗೆ ಹೋಲ್ಸೇಲ್ ದರದಲ್ಲಿ ಸಿಗ್ತಾ ಇದಾವೆ. ಹಾಗಾಗಿ ರೈತರಿಗೆ ಇದು ಕಡಿಮೆ ಬೆಲೆಯಲ್ಲಿ ಅವ್ರಿಗೆ ಕೈ ಸಿಗ್ಲಿ ಅನ್ನೋ ಒಂದು ಉದ್ದೇಶದಿಂದ ಸಾಧ್ಯವಾದಷ್ಟು ಈಗಿನ ಕಾಳಿನ ರೇಟುಗಳಿಗೆ 350 ರೂಪಾಯಿಗೆ ಇದನ್ನ ಬೆಲೆ ನಿಗದಿಪಡಿಸಿರ್ತೀವಿ. ಅದೇ ತರ ಕಾಳುಗಳ ರೇಟ್ ಯಾವ ತರ ಏರಿಕೆ ಇಳಿಕೆ ಕಾಣ್ತಾವೋ ಅದ್ರ ಮೇಲೆ ಇದ್ರ ಬೆಲೆ ಡಿಪೆಂಡ್ ಅಪಾನ್ ಆಗಿರುತ್ತೆ. ಈಗ ಸದ್ಯದ ಬೆಲೆ 350 ಇದೆ. 350 ಜಾಸ್ತಿ ಮಾಡಕ್ ಯಾವ ಕಾರಣಕ್ಕೂ ನಾವು ಪ್ರಯತ್ನ ಪಡೋದಿಲ್ಲ. ಸಾಧ್ಯವಾದ್ರೆ 350 ರೂಪಾಯಿಗಿಂತ ಕಡಿಮೆ ಬೆಲೆಯಲ್ಲಿ ರೈತರಿಗೆ ಸಿಗಲಿ, ಕಡಿಮೆ ಬೆಲೆಯಲ್ಲಿ ಹೆಚ್ಚಿನ ಗುಣಮಟ್ಟ ಒಂದು ನೀಡೋದಕ್ಕೆ ಪ್ರಯತ್ನ ಪಡ್ತಿರ್ತೀವಿ. ಅದೇ ತರ ಈಗ ರೈತರಿಗೆ ಕೊಟ್ಟಿದ್ದೀವಲ್ಲ, ಅದರಿಂದ ಹೇಗೆ ಒಳ್ಳೇದಾಗಿದೆ, ಯಾವ ತರ ಒಳ್ಳೇದಾಗಿದೆ ಅಂತ ಅವ್ರ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀವಿ. ಇದೇ ರೈತರಿಗೆ ನಾವು ಔಷಧಿ ಕೊಟ್ಟಿದ್ದು, ಇವ್ರು ಯಾವ ಪ್ರಯೋಜನ ಆಗಿದೆ ಅಂತ ನಿಮ್ಗೆ ತಿಳಿಸ್ತೀವಿ. ಸರ್, ಇದು ನಿಮ್ ಪರಿಚಯ? ನಮ್ದು ಸಾತೇನಹಳ್ಳಿ, ಹಾವೇರಿ ಜಿಲ್ಲಾ ಹಿರೇಕೆರೆ ತಾಲೂಕು. ಹೆಸರು ಮತ್ತೆ? ದೇವರಾಯಪ್ಪ ಕೊರಗಾರ್ ಅಂತ. ದೇವರಾಜಪ್ಪ ಕೊರಗಾರ್. ಸರ್, ಈ ನಮ್ಮ ಆಯುರ್ವೇದಿಕ್ ಔಷಧಿ ನೀವು ಬಳಸಿದ್ಮೇಲೆ ಇದರಿಂದ ಯಾವೆಲ್ಲ ಪ್ರಯೋಜನಗಳು ಆಕಳಿಗೆ ಆಗಿರೋದು? ಅಡ್ಡಿ ಇಲ್ರಿ, ಮುಂಚೆ ಏನು ಮೇವಿಗೆ ತಿಂತದಿಲ್ಲ, ಅಷ್ಟ ಮೇಲೆ ಕಾಳ ತಿನ್ವಲ್ದು, ಎಲ್ಲಾ ಬಿಟ್ಟತ್ರಿ. ಅದ್ ಏನಪ್ಪಾ ಬಾಳ ಇದಾತಲ್ಲ, ಬಾಳ ರೊಕ್ಕ ಕೊಟ್ಟು ತಂದಿದ್ವಿ, ಹಿಂಗಾತಲ್ಲ ಅನ್ಕಂದ್ವಿ. ಒಟ್ ಇದನ್ ತಿಂದ್ಮೇಲೆ ಒಂದ್ ಲೆಕ್ಕಕ್ಕೆ ದಾರಿ ಬಂತು. ಮತ್ತೆ ಮೇವು ತಿಂತತಿ, ಕಾಳ ತಿಂತತಿ, ಅಷ್ಟ ಮೇಲೆ ಹಾಲು ಜಾಸ್ತಿ ಮಾಡೈತಿ. ಒಟ್ಟು ಸಂಪೂರ್ಣವಾಗಿ ಇದನ್ನ ನಂಬಿ ಬಳಸಬಹುದಾ? ಬಳಸಬಹುದ್ರಿ, ಚಲೋ ಐತಿ ಔಷಧಿ. ಮಾತ್ರ ಔಷಧಿಯಿಂದ ಆಕಳುಗಳಿಗೆ ಎಂತ ವೀಕ್ ಅದಾವ ಅಂದ್ರನು ಚಲೋ ಮಾಡ್ತದ ಔಷಧಿ. ಇದರ ಮೂಲ ಉದ್ದೇಶ ನಮ್ದು ಏನಪ್ಪಾ ಅಂತಂದ್ರೆ, ಕಡಿಮೆ ಬೆಲೆಯಲ್ಲಿ ರೈತರಿಗೆ ಆದಷ್ಟು ಬಹಳ ವೀಕ್ ಇರಂತವು ರೆಡಿ ಆಗ್ಲಿ ಅನ್ನೋದು. ಮತ್ತೆ ಅದೇ ತರ ಇವ್ರ ಹಾಲು ಇಂಪ್ರೂವ್ಮೆಂಟ್ ಆಗಿದೆ ಅಂತಾನು ಕೂಡ ಹೇಳ್ತಾ ಇದಾರೆ. ಬಟ್ ನಾವ್ ಹಾಲು ಇಂಪ್ರೂವ್ಮೆಂಟ್ ಗಣನೆ ತಗೊಂಡಿರ್ಲಿಲ್ಲ. ಅದ್ ಹಾಲು ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನು ಇವ್ರು ಹೇಳ್ತಾ ಇದಾರೆ. ಪರವಾಗಿಲ್ಲ, ಇದು ಒಂದು ಖುಷಿಯಾದ ವಿಚಾರನೆ. ಅದೇ ತರನೇ ಈಗ ಏನೇ ಮೆಡಿಸಿನ್ ಮಾಡಿದ್ರು ರೆಡಿ ಆಗ್ತಾ ಇರಲ್ಲ. ಆಯುರ್ವೇದಿಕ್ ಮೇಲೆ ಕೆಲವೊಬ್ಬರಿಗೆ ನಂಬಿಕೆ ಇರಲ್ಲ. ಇದು ಆಯುರ್ವೇದಿಕ್ ಮೆಡಿಸಿನ್ ಇನ್ನೂ ಹೆಚ್ಚಿನ ರೈತರು ಬಹಳ ಜನರಿಗೆ ಕೊಟ್ಟಿದ್ದೀವಿ. ಪ್ರತಿಯೊಂದು ವಿಡಿಯೋನು ನಿಮ್ಗೆ ಅಪ್ಲೋಡ್ ಮಾಡ್ಕೊಂತ ಬರ್ತೇವೆ. ಈಗ ಪ್ರತ್ಯಕ್ಷವಾಗಿ ಇವರೇ ಇದ್ದಾರೆ, ಬಳಸಿದ್ಮೇಲೆ ಇಷ್ಟೆಲ್ಲ ಅನುಕೂಲಗಳು ಅವ್ರಿಗೆ ಆಗಿದಾವೆ ಅಂತ ಹೇಳ್ತಾ ಇದ್ದಾರೆ. ಇದರ ಸದುಪಯೋಗ ಎಲ್ಲ ರೈತರನ್ನು ಪಡ್ಕೋಬೇಕಂತ ಹೇಳ್ತಾ ಇದ್ದೀವಿ. ಅದೇ ಸರ್ ಮತ್ತೆ ಮೈ ಶೈನಿಂಗ್ ಮತ್ತೆ ಚಲೋ ಆಗೈತ್ರಿ. ಶೈನಿಂಗ್ ಆಗೈತಿ. ಒಂದ್ ಮನಿ ಕೂದ್ಲೆಲ್ಲ ಸುಂಗ್ ಮಾಡ್ಬಿಟ್ಟುದು, ದೊಡ್ಡಕ್ ಬಂದ್ಬಿಟ್ಟುದು ಕೂದ್ಲ. ಆದ್ರೂ ಒಂದ್ ಸ್ವಲ್ಪ ಮೆನ್ಸಾಗತೈತಿ. ಆಮೇಲೆ ಇದನ್ನ ಔಷಧಿನ ಇಷ್ಟಪಟ್ಟು ತಿನ್ನುತ್ತಾ ಹಾಕೋದು? ತಿಂತತ್ರಿ, ಇಡೋದು ಒಂದ ಸೊನ್ನೆ. ತಿಂತತ್ರಿ. ಔಷಧಿ ಹಾಕಿದ್ಮೇಲೆ ಕಾಳು ತಿನ್ನಕತ್ತ. ಮುಂಚೆ ಕಾಳು ಸರಿ ಏನೇನು ತಿಂತದಲ್ರಿ, ಮುಟ್ಟವಲ್ದ, ಹಂಗ ನಿಂತ್ಕೊಂಡ್ ಕಾಳು ಔಷಧಿ ಹಾಕಿದ್ಮೇಲೆ ತಿನ್ನಕತ್ತ. ನೋಡಿ ರೈತ ಬಾಂಧವರೇ, ಮೊದ್ಲು ಅದು ಫುಡ್ ತಿಂತಾ ಇರ್ಲಿಲ್ಲ ಅಂತ. ಆಕ್ಚುಲಿ ನಾವು ಈ ಔಷಧಿ ಕೊಡಕ್ಕಿಂತ ಮೊದ್ಲು ಒಂದು ವಿಡಿಯೋ ಮಾಡ್ಕೊಳ್ಬೇಕಾಗಿತ್ತು, ಅದು ನಮಗೆ ಸಾಧ್ಯ ಆಗಿರ್ಲಿಲ್ಲ. ಅದೇ ತರನೇ ಈಗ ಬಂದಿದೀವಿ, ರಿಸಲ್ಟ್ ಬಂದಿದೆ. ಫಸ್ಟ್ ಮೊದಲೊಂದು ಕ್ಯಾನ್ ಇವ್ರು ಬಳಸಿದ್ರು, ಇದು ರಿಸಲ್ಟ್ ಚೆನ್ನಾಗಿ ಬಂದಿದೆ ಅಂತ ಅಂದ್ಮೇಲೆ ಮತ್ತೊಂದು ಕ್ಯಾನ್ ತರ ಕೇಳಿದ್ರು. ಅದೇ ತರ ಒಂದು ಕ್ಯಾನ್ ತಗೊಂಡ್ ಬಂದಿದೀವಿ. ಸಾಧ್ಯವಾದಷ್ಟು ನಮಗೆ ಈ ಬಾಟಲ್ ರೆಡಿ ಮಾಡಕ್ಕೆ, ಖಾಲಿ ಬಾಟಲ್ಗೆ 50 ರೂಪಾಯಿ ಖರ್ಚು ಬೀಳ್ತಾ ಇದೆ. ಈ ಬಾಟಲ್ನ ಪರಿಸರಕ್ಕೆ ಹಾಕೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ. ಅದೇ ತರ ಈ 3 ಲೀಟರ್ ಅವ್ರಿಗೆ ವರ್ಕ್ ಆಗುತ್ತೆ ಇಲ್ಲೋ, ಆಕಳು ಹಿಡಿಸುತ್ತೆ ಇಲ್ಲೋ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಈ 3 ಲೀಟರ್ನ ಕೊಟ್ಟಿದ್ದೀವಿ. ಆ ನಂತರ ಇದ್ರ ಮ್ಯಾನುಫ್ಯಾಕ್ಚರ್ ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ವಿ, ಯಾವ ರೀತಿ ಎಲ್ಲ ಮ್ಯಾನುಫ್ಯಾಕ್ಚರ್ ಬಹಳ ಔಷಧಿ ತಗೊಂಡಂಗೆ ರೇಟು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಇದು 3 ಲೀಟರ್ ನಂತರ 10 ಲೀಟರ್ ಬಕೆಟ್ ಅಲ್ಲಿ ನಾವು ಕೊಡ್ತೀವಿ. ಆ ಬಕೆಟ್ ಮತ್ತೆ ಮರುಬಳಕೆಗೂ ಕೂಡ ಬರುತ್ತೆ. ಅಕಸ್ಮಾತ್ ನಿಮಗೆ ಆ ಬಕೆಟ್ ಇಷ್ಟ ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಮಗೆ ರಿಟರ್ನ್ ಕೊಟ್ರೆ ಅದ್ರ ಅಮೌಂಟ್ ಕೂಡ ರೀಫಂಡ್ ಮಾಡೋ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಮತ್ತೆ ಕೆಳಗಡೆ ಮೊಬೈಲ್ ನಂಬರ್ ಕಾಣ್ತಾ ಇದೆಯಲ್ಲ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿದ್ರೆ ಇದರ ಸಂಪೂರ್ಣ ವಿವರ ನಿಮಗೆ ನಮ್ಮ ಟೀಮ್ ತಿಳಿಸ್ಕೊಡ್ತಾರೆ. ಈ ಔಷಧಿ ಬಳಸುವ ವಿಧಾನ, ನಾವೇ ಒಂದು ಲೋಟ ಕೊಡ್ತೀವಿ ದೊಡ್ಡ ಆಕಳಿಗೆ. ಇದರಿಂದ 1 ಲೋಟ ಬೆಳಿಗ್ಗೆ 1 ಟೈಮ್ ಅಷ್ಟೇ.
ಪ್ರತಿ ಸಲ ನೀವು ಔಷಧಿ ಹಾಕೋ ಹೊತ್ತಿಗೆ ಹೀಗೆ ಮೇಲೆ ಕೆಳಗೆ ಈ ತರ ಮಾಡ್ಬಿಟ್ಟು ಪ್ರತಿದಿನ ಬಳಸ್ರಿ. ಸರ್, ಇದು ಈ ಔಷಧಿ ಬಗ್ಗೆ ಬೇರೆ ರೈತರಿಗೆಲ್ಲ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ರೈತರು ತಗೊಂಡ್ ಹಾಕ್ಬೋದ್ರಿ, ಹಾಕ್ಬೋದು. ಇಂಥವೆಲ್ಲ ಔಷಧಿ ಹಾಕಿದ್ರನ ಮತ್ತೆ ಈಗ ಆ ದೊಡ್ಡ ರೊಕ್ಕ ಕೊಟ್ಟು ಇಂಗ್ಲಿಷ್ ಮೀಡಿಯಂ ಮೆಡಿಸಿನ್ ಹಾಕೋದ್ರಕ್ಕಿಂತಾನ ಅದಕ್ಕೇನು ಉಪಯೋಗ ಆಗಲ್ರಿ. ಆಗಿನ ಮಟ್ಟಿಗೆ ಹಾಕವು ಮತ್ತೆ ಇದಾಗ್ಬಿಡ್ತಾವ. ನಮ್ಮ ಆಕಳ ಮತ್ತ ಈ ಔಷಧಿ ಹಾಕಿದ್ರ ಮೇಲೆ ಎಲ್ಲಾ ಮೆಡಿಸಿನ್ಗಿಂತಾನ ಚಲೋ ಇಂಪ್ರೂವ್ಮೆಂಟ್ ಆಗೈತಿ. ಆಗೈತಿ, ಹಾಲು ಕೊಡಾಕತೈತಿ, ಅಡ್ಡಿ ಇಲ್ರಿ. ಒಟ್ ಮೇವಿಗೆ ಸಜ್ಜ ತಿಂತೈತಿ. ಓಕೆ ಸರ್, ಇಷ್ಟೆಲ್ಲ ಮಾಹಿತಿ ನಮ್ಮ ಜೊತೆ ಹಂಚಿಕೊಂಡಕ್ಕಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಇನ್ನು ಇದೇ ತರ ಈ ಆಯುರ್ವೇದಿಕ್ ಮೆಡಿಸಿನ್ ಯಾವೆಲ್ಲ ರೈತರಿಗೆ ಹೇಗೆಲ್ಲ ಒಳ್ಳೇದಾಗಿದೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಕ್ಯಾಮ್ರಾಮನ್ ದರ್ಶನ್ ಜೊತೆ ಸುನಿಲ್ ಕೋಡಿಹಳ್ಳಿ, ಪ್ರಸ್ತುತ ಶೋ ಎಲಿವಾಣ.